ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಹೇಳ್ಬಿಟ್ಟು CWRC ಏನು ಸೂಚನೆ ಕೊಟ್ಟಿದೆ. ಆ ಸೂಚನೆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಕರ್ನಾಟಕ ಸಂಕಷ್ಟಕ್ಕೆ ಸಿಲುಕಿದೆ. ಇದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಕರವೇ ಅಧ್ಯಕ್ಷರಾದಂಥ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡೋಣ. ಸರ್, CWRC ಕೊಟ್ಟಿರುವಂಥ ತೀರ್ಮಾನ ಯಾವ ರೀತಿಯಾಗಿ ಕರ್ನಾಟಕಕ್ಕೆ ಹಿನ್ನಡೆಯಾಗಿದೆ? CWRC ಏನೋ ಆದೇಶ ಮಾಡಿಬಿಟ್ರು, ಕೊಡ್ಲಿಕ್ಕೆ ನೀರು ಬೇಕಲ್ಲ. ತಮಿಳುನಾಡಿಗೆ ವ್ಯವಸಾಯಕ್ಕೆ ನೀರು ಕೇಳ್ತಾ ಇರುವಂತದ್ದು, ಕರ್ನಾಟಕದಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರ ದಿನನಿತ್ಯ ಬೆಳೀತಾ ಇದೆ, ಕುಡಿಲಿಕ್ಕೆ ನೀರೇ ಇಲ್ಲದ ಸಂದರ್ಭದಲ್ಲಿ ನೀರನ್ನು ಬಿಡ್ಲಿಕ್ಕೆ ಸಾಧ್ಯನಾ? ಈ ಕೂಡಲೇ ಮುಖ್ಯಮಂತ್ರಿಗಳು ಅಧಿಕಾರ ಹೋದ್ರೂ ಪರವಾಗಿಲ್ಲ, ತಮಿಳುನಾಡಿಗೆ ಒಂದನಿ ನೀರು ಬಿಡೋಕ್ಕಾಗಲ್ಲ. ನಾವು ಸಂಪೂರ್ಣ ಎಲ್ಲ ಅಣೆಕಟ್ಟುಗಳು ಒಣಗೋಗಿದ್ದಾವೆ. 20% ನೀರು ಮಳೆ ಬಂದಿಲ್ಲ. ಯಾವುದೇ ಅಣೆಕಟ್ಟಲ್ಲಿ ನೀರಿಲ್ಲ. ನಮ್ಮ ಮಂಡ್ಯ ಅಥವಾ ಕನಕಪುರ ಅಥವಾ ರಾಮನಗರ, ಮದ್ದೂರು ಗ್ರಾಮಾಂತರ ಭಾಗದಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರ ನೀರನ್ನು ಬಿಡಬಾರ್ದು ಅನ್ನುವಂಥ ಒತ್ತಾಯ ಮಾಡ್ತಾ ಇದ್ವಿ. ಒಂದು ಪಕ್ಷ ಬಿಟ್ಟಿದ್ದೇ ಆದರೆ ಕನ್ನಡ ಹೋರಾಟಗಾರರಂತ ವಾಟಾಳ್ ನಾಗರಾಜ್ ಅವರು ಮತ್ತೆ ನಮ್ಮ ಒಕ್ಕೂಟ, ಕನ್ನಡ ಒಕ್ಕೂಟ ಮತ್ತೆ ರೈತಪರ ಸಂಘಟನೆಗಳು ನಾವೆಲ್ಲ ಒಟ್ಟಿಗೆ ಸೇರಿ ಕರ್ನಾಟಕ ಬಂದನ್ನು ಕರಿಬೇಕಾಗತ್ತೆ. ಈ ರಾಜ್ಯದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಕಾವೇರಿ ವಿಚಾರವಾಗಿ ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿ ಮತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಭೆಯನ್ನ ಕರೆದಿದ್ದಾರೆ. ಆ ಸಭೆಯಲ್ಲಿ ಏನಾದರೂ ತೀರ್ಮಾನ ಒಮ್ಮತಕ್ಕೆ ಬಂದಿಲ್ಲ ಅಂತಂದ್ರೆ, ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಬಂದ ಮೇಲೆ ಏನಾದರೂ ಸರಿ ಆಗ್ಬೋದಂತಿದೆ ಇದೀವಿ ನಾವೆಲ್ಲ. ಆದರೆ ವಿಜಯ್ ಅವರು ಕಾಲು ಕೆರೆದು ಕರ್ನಾಟಕದ ಮೇಲೆ ಜಗಳಕ್ಕೆ ಬರ್ತಾ ಇದ್ದಾರೆ. ಒಂದ್ ಕಡೆ ಕುಡಿಯೋ ನೀರಿನ ಯೋಜನೆ, ಮೇಕೆದಾಟು ಯೋಜನೆಗೆ ಅವಕಾಶವನ್ನೇ ಮಾಡಿಕೊಡ್ತಾ ಇಲ್ಲ. ಮತ್ತೆ ಕರ್ನಾಟಕ ಬಂದು ನೀರು ಬಿಡಿ ಅಂತ ಕೇಳೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಅವರಿಗೆ ನೀರು ಬಿಡ್ಲಿಕ್ಕೆ ಆಗಲ್ಲ ಅನ್ನೋ ಸ್ಪಷ್ಟ ಸಂದೇಶ ಕೊಡಬೇಕಾಗತ್ತೆ. ಕಾಂಗ್ರೆಸ್ ಸರ್ಕಾರ ಅವರಿಗೆ ತಮಿಳುನಾಡಲ್ಲಿ ಬೆಂಬಲ ಕೊಟ್ಟಿದೆ. ಈ ಕೂಡಲೇ ಅವರಿಗೆ ಬೆಂಬಲವನ್ನು ವಾಪಸ್ ಬಿಡಬೇಕನ್ನುವಂಥ ಒತ್ತಾಯವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದ್ವಿ. ಮುಖ್ಯಮಂತ್ರಿಗಳಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಮುಖ್ಯಮಂತ್ರಿಗಳು ಕಾವೇರಿ ಜಲಾಶಯ ಪ್ರದೇಶದಿಂದ ಬಂದಂತವರು, ಅವರಿಗೆ ಕಾವೇರಿ ಬಗ್ಗೆ ಎಲ್ಲ ಅರಿವಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬಾರ್ದು. ಬಿಟ್ಟಿದ್ದೇ ಆದರೆ ಸರ್ಕಾರದ ವಿರುದ್ಧ ದೊಡ್ಡ ಕ್ರಾಂತಿ ಆಗುತ್ತೆ ಈ ರಾಜ್ಯದಲ್ಲಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತೀನಿ. ಇನ್ನೊಂದು, ರಾಮಲಿಂಗಾರೆಡ್ಡಿ ಅವರಿಗೆ ಖಾತೆ ಇಷ್ಟನೇ ಇರಲಿಲ್ಲ, ಜಲಸಂಪನ್ಮೂಲ ನೀರಾವರಿ ಇಲಾಖೆ, ಆದರೂ ಕೂಡ ಒತ್ತಾಯಪೂರ್ವಕವಾಗಿ ಅವ್ರು ಕೊಟ್ಟರು. ಅದು ಕೂಡ ಈ ಒಂದು ಹಿನ್ನಡೆ ಕಾರಣ ಆಗಿರಬಹುದಾ? ಇಲ್ಲ. ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರ ಮತ್ತೆ ಈ ನೀರಿನ ಬಗ್ಗೆ ಅವರಿಗೆ ಅರಿವಿದೆ. ಅನೇಕ ವರ್ಷದ ರಾಜಕಾರಣಿ ಅವರು ಸಹ ಸ್ಪಷ್ಟವಾಗಿ ಗಟ್ಟಿಯಾಗಿ ಕನ್ನಡಿಗರ ಜೊತೆ ನಿಂತಾರೆ. ಒಬ್ಬ ಸಜ್ಜನ ರಾಜಕಾರಣಿ, ಅವ್ರ ಬಗ್ಗೆ ನಮಗೆ ಭರವಸೆ ಇದೆ. ಆದರೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ತಗೋಬೇಕನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಓಕೆ ಸರ್, ಧನ್ಯವಾದಗಳು. ಇದಿಷ್ಟು ಕರವೇ ರಾಜ್ಯಾಧ್ಯಕ್ಷ ಅಂತ ಪ್ರವೀಣ್ ಶೆಟ್ಟಿ ಅವರ ಮಾತಾಗಿದೆ. ಕ್ಯಾಮರಾಮನ್ ಸುಧೀರ್ ಜೊತೆ ಮಲಂಡಳಿ ಶಶಿಧರ್, ಪವರ್ ಟಿವಿ, ಬೆಂಗಳೂರು.